ನಮಸ್ಕಾರ ನ್ಯೂಸ್ ಎಟ್ 4 PM ಗೆ ಸ್ವಾಗತ. ನಾನು ಚೈತ್ರ ರಾಜ್. ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದ ಮುರುಘಾಸ್ವಾಮಿಗೆ ಸಂಕಷ್ಟ ಎದುರಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಮುರುಘಾಸ್ವಾಮಿಯನ್ನ ಹಾಜರುಪಡಿಸಲಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗುವಂತೆ ಕೋರ್ಟ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಮುರುಘಾಸ್ವಾಮಿಯನ್ನ 5 ದಿನಗಳ ಕಾಲ ಕಸ್ಟಡಿಗೆ ಪೊಲೀಸರು ಕೇಳಿದ್ರು. ತನಿಖೆ ನಡೆಸೋ ಸಲುವಾಗಿ ಕಸ್ಟಡಿಗೆ ನೀಡೋದಕ್ಕೆ ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಈ ವೇಳೆ ಆರೋಪಿ ಎಲ್ಲಿ ಅಂತ ಪ್ರಶ್ನೆ ಮಾಡಿದೆ ಕೋರ್ಟ್. ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೂಡಲೇ ಆರೋಪಿ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದೆ ಕೋರ್ಟ್. ಈಗ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಚಿತ್ರದುರ್ಗ ಜೈಲಾಧಿಕಾರಿಗಳು ಈಗ ಸಿದ್ಧತೆಯನ್ನ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಂತಹ ಮುರುಘಾಸ್ವಾಮಿಗೆ ದೊಡ್ಡ ಸಂಕಷ್ಟವೇ ಎದುರಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಮುರುಘಾಸ್ವಾಮಿಗಳನ್ನ ಹಾಜರುಪಡಿಸಲಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗುವಂತೆ ಕೋರ್ಟ್ ಇದೀಗ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಪೊಲೀಸರು ಮುರುಘಾಸ್ವಾಮಿಯನ್ನ 5 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಒಪ್ಪಿಸಿ ಅನ್ನುವಂತಹ ಒಂದು ತನಿಖೆಯನ್ನ ಹಾಕಿದ್ರು. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗ ಕೋರ್ಟ್ ಒಳಗಡೆ ಬರ್ತಿದ್ದಾರೆ ಸ್ವಾಮೀಜಿಗಳು. ಈಗ ಆಸ್ಪತ್ರೆಯಿಂದ ಹೊರಗಡೆ ಬರ್ತಿದ್ದಾರೆ ಸ್ವಾಮೀಜಿಗಳು. ಆ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಪೊಲೀಸ್ ಭದ್ರತೆಯಲ್ಲಿ ಈಗ ಸ್ವಾಮಿಗಳು ಕೋರ್ಟ್ಗೆ ಹೋಗೋದಕ್ಕೆ ಆಸ್ಪತ್ರೆಯಿಂದ ಹೊರಬರ್ತಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗ ಸ್ವಾಮೀಜಿಗಳನ್ನ 5 ದಿನಗಳ ಕಸ್ಟಡಿಗೆ ಕೇಳಿ ಪೊಲೀಸರು ಮನವಿಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಇದೀಗ ಆರೋಪಿ ಎಲ್ಲಿ ಅಂತ ಪ್ರಶ್ನೆ ಮಾಡಿದೆ. ಈಗ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ತನಿಖೆ ಆಗಿರಬಹುದು, ಅಲ್ಲಿ ಆರೋಪಿಯನ್ನ ಹಾಜರುಪಡಿಸಿ ನೀವು ಮನವಿಯನ್ನ ಸಲ್ಲಿಸಬೇಕಾಗತ್ತೆ ಕೋರ್ಟ್ ಅಲ್ಲಿ. ಆದ್ರೆ ಈಗ ಸ್ವಾಮೀಜಿಗಳು ಆಸ್ಪತ್ರೆಯಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಕೋರ್ಟ್ ಈಗ ಪ್ರಶ್ನೆ ಮಾಡಿರುವಂತದ್ದು. ಈ ವೇಳೆ ಆರೋಪಿ ಎಲ್ಲಿ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ, ಅದಕ್ಕೋಸ್ಕರ ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಕೂಡಲೇ ಆರೋಪಿ ಹಾಜರಾಗಬೇಕು ಅಂತ ಕೋರ್ಟ್ಗೆ ಈಗ ಸೂಚನೆ ಕೊಟ್ಟಿರುವಂತದ್ದು. ಈಗ ಕೋರ್ಟ್ ಪೊಲೀಸರಿಗೆ ಈಗ ಆಸ್ಪತ್ರೆಯಿಂದ ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಆ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಪೊಲೀಸರು ಸಕಲ ಭದ್ರತೆಯಲ್ಲಿ ಈಗ ಸ್ವಾಮಿಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾ ಇರುವಂತಹ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಸ್ವಾಮೀಜಿಗಳನ್ನ ಹಾಜರುಪಡಿಸಲಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗುವಂತೆ ಈಗ ಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ರಲ್ಲ ಸ್ವಾಮೀಜಿಗಳು, ಆ ಆಸ್ಪತ್ರೆಯಿಂದ ಕೋರ್ಟ್ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಹಾಗೆ ಪೊಲೀಸರ ಭದ್ರತೆಯ ಮೂಲಕ ಈಗ ಸ್ವಾಮೀಜಿಯನ್ನ ಕೋರ್ಟ್ಗೆ ಹಾಜರುಪಡಿಸೋಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಭದ್ರತೆಯಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾದಂತಹ ಒಂದು ಹಿನ್ನೆಲೆ, ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇತ್ತು. ಬಟ್ ಇವಾಗ ಹಾಜರುಪಡಿಸೋ ಒಂದು ಹಿನ್ನೆಲೆಯಲ್ಲಿ ಈಗ ಅವರನ್ನ ಕರ್ಕೊಂಡು ಹೊರಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ಇದೀಗ ಸ್ವಾಮೀಜಿಗಳು ಆಸ್ಪತ್ರೆಯಿಂದ ಹೊರಟಿದ್ದಾರೆ. ಎಷ್ಟೊತ್ತಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ? ಎಷ್ಟು ಗಂಟೆಗೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ? ವಿನಾಯಕ್, ತಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ತಮ್ಗೆ? ಹಲೋ ವಿನಾಯಕ್, ಕೇಳಿಸ್ತಾ ಇದೆಯಾ? ಈಗ ಹೊರಟಿದಾರ ಆಸ್ಪತ್ರೆಯಿಂದ ಸ್ವಾಮೀಜಿಗಳು. ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಎಷ್ಟು ಗಂಟೆಗೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ? ಚೈತ್ರ, ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಮುರುಘಾ ಶ್ರೀಗಳು ಆರೋಗ್ಯ ಸರಿ ಇಲ್ಲ, ಅವರಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋ ಕಾರಣವನ್ನ ಹೇಳಿ ದಾಖಲಾಗಿದ್ರು. ಅವ್ರಿಗೆ ಚಿಕಿತ್ಸೆಯನ್ನು ಕೂಡ ಕೊಡುವಂತ ಪ್ರಕ್ರಿಯೆ ನಡೆದಿತ್ತು. ಇದೀಗ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಇದೆ, ಅಲ್ಲಿಂದ ಏನು ಜಿಲ್ಲಾ ಸತ್ರ ಮತ್ತು ನ್ಯಾಯಾಲಯಕ್ಕೆ ಈಗಾಗಲೇ ಅವ್ರನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಕಾರಣ ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಚಿತ್ರದುರ್ಗದ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಲಾಗಿತ್ತು. ಹಾಜರುಪಡಿಸಿ ಅವ್ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರದಲ್ಲಿ ಚಿತ್ರದುರ್ಗ ವರಿಷ್ಠ ಅಧಿಕಾರಿ
SP ಪರಶುರಾಮ್ ಏನಿದ್ದಾರೆ ಅವರು ಅವರನ್ನ ಮತ್ತೆ ವಿಚಾರಣೆಗೆ ಪಡಿತೇವೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ರು. ಆದ್ರೆ ಆ ವಿಚಾರಣೆಗೂ ಮುನ್ನ ಈ ಚಿತ್ರದುರ್ಗದ ಕಾರಾಗೃಹ ಏನಿದೆ, ಕಾರಾಗೃಹದಿಂದ ಅವ್ರಿಗೆ ಎದೆನೋವು ಬಂದಿದೆ ಅನ್ನೋಂತ ಕಾರಣನ ತೋರಿಸಿ ಅಲ್ಲಿಂದ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು ಎಷ್ಟು ಸರಿ? ಅದನ್ನ ಕೋರ್ಟ್ ಗಮನಕ್ಕೆ ತರದೇನೆ ನೀವು ವೈಯಕ್ತಿಕವಾಗಿ ಹೇಗೆ ನಿಮ್ಮ ತೀರ್ಮಾನವನ್ನ ಕೈಗೊಂಡ್ರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿರುವಂತ ಕೋರ್ಟ್ ಈಗ ಅವರನ್ನ ಈ ಕೂಡಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಸೂಚನೆಯನ್ನ ಅನುಸರಿಸಿರುವಂತ ಈಗ ಪೊಲೀಸರು ಅವರನ್ನ ಚಿತ್ರದುರ್ಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂತದ್ದು. ಅವರನ್ನ ಈಗಾಗಲೇ ಅವರ ಆರೋಗ್ಯ ಪರಿಸ್ಥಿತಿಯನ್ನು ಕೂಡ ಅವರು ಗಮನಿಸಿ ನಂತರದ ತೀರ್ಮಾನವನ್ನ ಪ್ರಕಟಿಸ್ತಾರೆ. ಚೈತ್ರ. ಎಸ್ ವಿನಾಯಕ್, ಇಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಇವಾಗ ಯಾರನ್ನೇ ಅರೆಸ್ಟ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಥವಾ ಏನೇ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಕಾರಣಗಳೇ ಇರ್ಬೋದು, ಬಟ್ ಅಲ್ಲಿ ಲೀಗಲ್ ಪ್ರೊಸೀಜರ್ ಅನ್ನೋದು ಮಾಡಬೇಕಾಗತ್ತೆ. ಬಟ್ ಪೊಲೀಸರಿಗೆ ಈ ಲೀಗಲ್ ಪ್ರೊಸೀಜರ್ ಗೊತ್ತಿದ್ರು ಕೂಡ ಯಾಕಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ? ಈಗ ಯಾವೆಲ್ಲ ಲೀಗಲ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇವರು ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ? ಚೈತ್ರ, ಏನು ರಾತ್ರಿ ನ್ಯಾಯಾಧೀಶರ ಹೋಮ್ ಆಫೀಸ್ ಏನಿದೆ, ಹೋಮ್ ಆಫೀಸ್ಗೆ ಆರೋಪಿ ಮುರುಘಾ ಶ್ರೀಗಳನ್ನ ಹಾಜರುಪಡಿಸುವಂತ ಪ್ರಕ್ರಿಯೆ ಇತ್ತು. ಆ ಸಂದರ್ಭದಲ್ಲಿ ಶ್ರೀಗಳನ್ನ ಅಲ್ಲಿ ಹಾಜರುಪಡಿಸಿದ್ರು. ಹಾಜರುಪಡಿಸಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಅವರ ಆರೋಗ್ಯ ಸ್ಥಿರವಾಗಿದೆ, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ಗಮನಿಸಿದ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಧಿಸಿರುವಂತದ್ದು. ಅಲ್ಲಿಂದ ಏನಾದ್ರೂ ಮುರುಘಾ ಶ್ರೀಗಳಿಗೆ ಒಂದು ಇಂಜೆಕ್ಷನ್ ಕೊಡುವುದಂತಾಗಿರ್ಬೋದು, ಅವರಿಗೆ ಒಂದು ಊಟವನ್ನು ಕೊಡುವಂತಾಗಿರ್ಬೋದು ಹೊರಗಡೆಯಿಂದ, ಆ ಪ್ರಕ್ರಿಯೆಗೂ ಕೂಡ ಕೋರ್ಟ್ ನ ಅನುಮತಿ ಪಡೆಯಬೇಕಾದ್ರೆ. ಆದ್ರೆ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಗಾಳಿಗೆ ತೂರಿರುವಂತ ಪೊಲೀಸರು ಏನು ಕಾರಾಗೃಹದ ಅಧಿಕಾರಿಗಳ ಜೊತೆ ಒಂದು ಮಾತುಕತೆಯನ್ನ ನಡೆಸಿ ಎಲ್ಲ ಒಂದ್ ರೀತಿ ಅವರು ಒಂದು ಏನು ಪ್ರಭಾವಕ್ಕೆ ಮಣಿದು ಅವರನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಆರೋಗ್ಯದ ದೃಷ್ಟಿಯಿಂದ ರವಾನಿಸಿದ್ದಾರಾ ಅನ್ನುವಂತ ಏನು ವದಂತಿಗಳು ಹಬ್ಬಿವೆ. ಅದರಲ್ಲಿ ಇದು ಒಂದ್ ರೀತಿ ಸಾಮಾನ್ಯರಿಗೂ ಒಂದು, ಮಠಾಧೀಶರಿಗೂ ಒಂದು, ಅಥವಾ ಪ್ರಭಾವಿಗಳಿಗೆ ಒಂದು ನ್ಯಾಯವ ಅನ್ನುವಂತ ಪ್ರಶ್ನೆ ಶುರುವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಸಾಕಷ್ಟು ಆರೋಪ ಕೇಳಿ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ನ ಆದೇಶದ ಮೇರೆಗೆ ಈಗ ಆ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಚೈತ್ರ. ವಿನಾಯಕ್, ಇದೀಗ ಕೋರ್ಟ್ಗೆ ಹಾಜರುಪಡಿಸಿದ ಮೇಲೆ ಯಾವ ರೀತಿಯಾಗಿ ಇಲ್ಲಿ ಡಿಸಿಷನ್ ತಗೊಳ್ತಾರೆ? ಈಗ ಮತ್ತೆ ಪೊಲೀಸರ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಆ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಲಿ ಅಂತ ಹೇಳ್ತಾರಾ ಅಥವಾ ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬೇಕಾ, ಅದ್ರ ಬಗ್ಗೆ ಏನಾದ್ರೂ ಹೇಳ್ತಾರಾ? ಏನ್ ನಿರ್ಧಾರವನ್ನ ತೆಗೆದುಕೊಳ್ಬಹುದು? ಚೈತ್ರ, ಏನು ನ್ಯಾಯಾಧೀಶರು ರಾತ್ರಿ ಅವರನ್ನ ಗಮನಿಸಿದ ಸಂದರ್ಭದಲ್ಲಿ ಶ್ರೀಗಳಿಗೆ ಆರೋಗ್ಯ ಸ್ಥಿರವಾಗಿತ್ತು. ಆದ್ರೆ ಬೆಳಗಾಗುವಷ್ಟರಲ್ಲಿ ಅವರ ಆರೋಗ್ಯದಲ್ಲಿ ಏಕೆ ಏರುಪೇರಾಯ್ತು, ಅವರಿಗೆ ಇಂಥ ಒಂದು ಕಾಯಿಲೆ ಬರ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಈಗ ಮೂಡಿರುವಂತದ್ದು. ಇದು ಎಲ್ಲ ಒಂದು ಕಡೆ ಅಧಿಕಾರಿಗಳು ಮತ್ತು ಪೊಲೀಸರು ಏನಿದ್ದಾರೆ ಅವರು ತಮ್ಮ ಕರ್ತವ್ಯದಲ್ಲಿ ಎಲ್ಲ ಒಂದು ಕಡೆ ಪ್ರಭಾವಕ್ಕೆ ಒಳಗಾಗಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೋರ್ಟ್ ಮಾಡಿರುವಂತದ್ದು ಕೇಳಿ ಬಂದಿರುವಂತದ್ದು. ಹಾಗಾಗಿನೇ ನೇರವಾಗಿ ಅವ್ರಿಗೆ ಏನು ಪೊಲೀಸರ ಕಸ್ಟಡಿಗೆ ಒಂದು ಐದು ದಿನಗಳ ಕಾಲ ಕೊಡ್ರಿ ಅಂತ ಏನು ಅರ್ಜಿ ಸಲ್ಲಿಸಿದ್ರು, ಆ ಅರ್ಜಿಗೂ ಮುನ್ನ ನೀವು ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ನಂತರದಲ್ಲಿ ನಾವು ಅದಕ್ಕೆ ಏನ್ ತೀರ್ಮಾನ ಮಾಡ್ಬೇಕು, ಅವ್ರ ಆರೋಗ್ಯ ಪರಿಸ್ಥಿತಿ ಏನಿದೆ ಅದು ಸ್ಥಿರವಾಗಿದೆಯಾ ಅಥವಾ ನಿಜವಾಗಿಯೂ ಅವರಿಗೆ ಆರೋಗ್ಯದ ಸ್ಥಿತಿ ಸರಿ ಇಲ್ವಾ ಅನ್ನುವಂಥದ್ದನ್ನ ಗಮನಿಸಬೇಕು. ನಂತರದಲ್ಲಿ ತೀರ್ಮಾನ ಪ್ರಕಟಿಸ್ತೀವಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಚೈತ್ರ. ಓಕೆ ವಿನಾಯಕ್, ಒನ್ ಮೋರ್ ಥಿಂಗ್, ಇವಾಗ ಬೆಳಿಗ್ಗೆಯಿಂದ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ನಡೆದಿದೆ. ಅಫ್ಕೋರ್ಸ್ ಇವಾಗ ಅವರಿಗೆ ಶುಗರು, BP ಅಂಡ್ ECG ಸಮಥಿಂಗ್ ಏನೋ ಮಾಡಿರ್ತಾರೆ, ಬಟ್ ಅದರ ರಿಪೋರ್ಟ್ ಕೂಡ ಇವತ್ತೇ ಸಿಗುತ್ತೆ. ಬಿಕಾಸ್ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಈಗ ರಿಪೋರ್ಟ್ಗೆ ಕಾಯ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಈಗ ಪೊಲೀಸರ ಕೈಗೆ ರಿಪೋರ್ಟ್ ಸಿಕ್ಕಿದ್ಯಾ? ಆ ರಿಪೋರ್ಟ್ ಅನ್ನ ಕೂಡ ಕೋರ್ಟ್ ನಲ್ಲಿ ಹಾಜರುಪಡಿಸ್ತಾರಾ ಇವತ್ತು? ಸಹಜವಾಗಿ ಏನು ಆರೋಪಿಯನ್ನ ಆಸ್ಪತ್ರೆಗೆ ದಾಖಲಿಸಿದ ಸಂದರ್ಭದಲ್ಲಿ ಅಲ್ಲಿ ಕೂಡಲೇ ಆ ಆರೋಪಿಗೆ ಸಂಬಂಧಪಟ್ಟದ ಆರೋಗ್ಯದ ಪರೀಕ್ಷೆ ಏನಿದೆ ಆ ಪರೀಕ್ಷೆಯ ರಿಪೋರ್ಟ್ ಅನ್ನ ಕೂಡಲೇ ವಶಕ್ಕೆ ಪಡೆಯುವಂತದ್ದು. ಆ ಪಡೆದಂತ ವರದಿಯನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಪ್ರಕ್ರಿಯೆಯಲ್ಲಿ ಕೂಡ ಅವರು ನಿರತರಾಗಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಕಾನೂನಿನಲ್ಲಿ ಬರುವಂತಹ ಯಾವುದೇ ಲೋಪದೋಷಗಳನ್ನು ಕೂಡ ಅಲ್ಲಿ ಒಪ್ಪುವುದಿಲ್ಲ. ಹಾಗಾಗಿ ಈ ಕೋರ್ಟ್ ಏನು ಸೂಚನೆ ಕೊಟ್ಟಿರ್ತದೆ ಅದರ ಆಧಾರದ ಮೇಲೆ ಮುರುಘಾ ಶ್ರೀಗಳಿಗೆ ಆಗಿರ್ಬೋದು, ಯಾವುದೇ ಅಪರಾಧಿಗಾಗಿರ್ಬೋದು, ಏನು ಸೂಚನೆ ಇರ್ತದೆ, ಏನು ಕಾನೂನು ಇರ್ತದೆ, ಅದಕ್ಕೆ ಸಂಬಂಧಿಸಿದ ಅವರ ಆರೋಗ್ಯದಲ್ಲಿ ಸ್ಥಿರತೆ ಇರ್ಬೋದು ಅಥವಾ ಏರುಪೇರು ಆಗಿರ್ಬೋದು, ಅದರ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಂತರದಲ್ಲಿ ಅವರು ಯಾವ ಸಿದ್ಧತೆಯನ್ನ ಮುಂದೆ ಮಾಡಬೇಕು ಅಥವಾ ಅವ್ರಿಗೆ
ಕಸ್ಟಡಿ ಕೊಡ್ಬೇಕು ಅಥವಾ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅನುಮತಿ ಕೊಡ್ಬೇಕು ಅನ್ನುವಂತ ನಿರ್ಧಾರವನ್ನ ನಂತರ ಪ್ರಕಟಿಸುತ್ತೆ ಚೈತ್ರ. ಓಕೆ ವಿನಾಯಕ್, ಇದೀಗ ಫೈನಲಿ ಜಿಲ್ಲಾಸ್ಪತ್ರೆಯಿಂದ ಕೋರ್ಟ್ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ? ಇವಾಗ ಕೋರ್ಟ್ ಇಂತಿಷ್ಟು ಟೈಮ್ ಅಲ್ಲಿ ನೀವು ಅವರನ್ನ ಹಾಜರುಪಡಿಸಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಟ್ಟಿದಾರಾ ಹೇಗೆ? ಇದೀಗ ನೇರವಾಗಿ ಅಂದ್ರೆ ಕೆಲವೇ 2 ನಿಮಿಷಗಳ ಹಿಂದೆ ಚಿತ್ರದುರ್ಗದ ಏನು ICU ವಾರ್ಡ್ ಇತ್ತು ಆಸ್ಪತ್ರೆಯಿಂದ ನೇರವಾಗಿ ಈಗಾಗಲೇ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಶ್ರೀಗಳನ್ನ ರವಾನಿಸಿರುವಂತದ್ದು. ಈಗಾಗಲೇ ಈಗೇನು ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸುವಂತ ಪ್ರಕ್ರಿಯೆಗೆ ಮುಂದಾಗಿರುವಂತದ್ದು. ಈಗಾಗಲೇ ಕೋರ್ಟ್ನ ಆವರಣದೊಳಗೆ ಆರೋಪಿ ಶ್ರೀಗಳೇನಿದ್ದಾರೆ ಅವ್ರನ್ನು ಕೂಡ ಕರೆದುಕೊಂಡು ಹೋಗಿರುವಂತದ್ದು. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ ಚೈತ್ರ. ವಿನಾಯಕ್, ಈಗ ಕೋರ್ಟ್ ಆವರಣಕ್ಕೆ ಬಂದಿದ್ದಾರೆ. ಇವಾಗ ಬೆಳಿಗ್ಗೆ ನೋಡಿದ್ರೆ ನಡ್ಕೊಂಡ್ ಬಂದ್ರು, ಅದಾದ್ಮೇಲೆ ಅವರು ವೀಲ್ ಚೇರ್ ನಲ್ಲಿ ಬಂದ್ರು, ಇದೀಗ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಮಾತಾಡಕ್ ಆಗತ್ತಾ ಅಥವಾ ಅವ್ರ ಪರಿಸ್ಥಿತಿ ಹೇಗಿದೆ? ಇವಾಗ ಅವರು ಕೋರ್ಟ್ ಮುಂದೆ ಹೇಳಿಕೆಗಳನ್ನ ಕೊಡೋದಕ್ಕೆ ಇವಾಗ ಅವರು ಆರೋಗ್ಯದಲ್ಲಿ ಏನು ಏರುಪೇರು ಇಲ್ವಾ? ಚೈತ್ರ, ಏನಂದ್ರೆ ನಿನ್ನೆ ಸಂಜೆಯಿಂದಲೂ ಕೂಡ ಈ ಕ್ಷಣದವರೆಗೆ ಒಂದು ರೀತಿಯ ಬದಲಾವಣೆಗಳು ಮತ್ತು ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಹ ಚಟುವಟಿಕೆಗಳನ್ನ ನಾವು ಈಗ ಗಮನಿಸ್ತಾ ಇರುವಂತದ್ದು. ಏನು ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಮುರುಘಾ ಶ್ರೀಗಳು ನಡೆದುಕೊಂಡು ಹೋಗುವುದು, ಆಮೇಲೆ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ನಡೆದುಕೊಂಡೇ ಹೋಗಿ ಪೊಲೀಸರ ಜೊತೆ ಸರೆಂಡರ್ ಆಗಿರುವಂತದ್ದು. ನಂತರದಲ್ಲಿ ಏನು ಕಾರಾಗೃಹಕ್ಕೆ ಬಿಡುವಂತ ಸಂದರ್ಭದಲ್ಲಿ ಕೂಡ ಅವರು ಆ ಕಾರನ್ನ ಇಳಿದು ಕಾರಾಗೃಹದ ಒಳಗಡೆ ಹೋಗಿರುವಂತದ್ದು. ಇವೆಲ್ಲವನ್ನು ನೋಡಿದ್ವಿ. ಆದ್ರೆ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂತೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ, ಕತ್ತು ನೋವು ಕಾಣಿಸ್ಕೊಂಡಿದೆ, BP ಜಾಸ್ತಿ ಆಗಿದೆ, ECG ಯಲ್ಲಿ ವೇರಿಯೇಷನ್ಸ್ ಕಂಡಿದೆ, ರಕ್ತ ಪರೀಕ್ಷೆಯಲ್ಲೂ ಕೂಡ ವೇರಿಯೇಷನ್ಸ್ ಕಂಡಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಒಂದ್ ರೀತಿಯ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಹಾಗಾಗಿ ಈ ಎಲ್ಲಾ ಪ್ರಕ್ರಿಯೆ ಅಥವಾ ಬದಲಾವಣೆಗಳಿಗೆ ಕಾರಣ ಆಗಿರುವಂತದ್ದು ಚೈತ್ರ. ಓಕೆ, ಧನ್ಯವಾದಗಳು ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಫೈನಲಿ ಇದೀಗ ಶ್ರೀಗಳ ಬಂಧನ ಆಗಿದೆ. ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಶ್ರೀಗಳ ವಿರುದ್ಧ. ಫೈನಲಿ ಶ್ರೀಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಏನ್ ಡೆವಲಪ್ಮೆಂಟ್ ಅಲ್ಲಿ ವಾರ್ಡ್ ಅನ್ನ ರಶ್ಮಿಯ ಒಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂತಾರೆ. ಸುಮಾರು 4 ಗಂಟೆಗಳ ಕಾಲ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ತದನಂತರ ಆಕೆಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ತಾರೆ. ಬಾಲಕಿಯರಿ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಈಗ ಶ್ರೀಗಳನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಸದ್ಯಕ್ಕೆ 8-8:30 ಟೈಮ್ ನಲ್ಲಿ ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋದಂತ ವೇಳೆಯಲ್ಲಿ ಆ ಶ್ರೀಗಳನ್ನ ಕೂಡ ಅಷ್ಟೇ ಎಲ್ಲೊಂದು ರೀತಿ ವಿಚಾರಣೆಗೆ ಮೊದಲನೇದಾಗಿ ಒಳಪಡಿಸ್ತಾರೆ. ನೋಡಿ, ಮೊದಲನೇದಾಗಿ ಇವತ್ತು ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ, ರಾಜ್ಯದ ಸಮಾಜಕ್ಕೆ ಏನ್ ಸಂದೇಶ ಹೋಗಿದೆ ಬೆಳವಣಿಗೆಯಿಂದ ಅಂತ ನಾವು ಚರ್ಚೆ ಮಾಡ್ಲೇಬೇಕಾಗುತ್ತೆ. ಇಂಥ ಒಂದು ಗಂಭೀರ ಆರೋಪ ಬಂದಾಗ ಆರೋಪಿ ಕೇಂದ್ರಿತವಾದಂತ ಚರ್ಚೆ ನಡಿಬೇಕು, ಸಂತ್ರಸ್ತೆ ಕೇಂದ್ರಿತ ಚರ್ಚೆ ನಡಿಬೇಕು ಅನ್ನೋದನ್ನ ನಾವು ಮೊದಲನೇದಾಗಿ ಸಮಾಜವಾಗಿ ನಾವು ನಿರ್ಧರಿಸಬೇಕಾಗುತ್ತೆ. ಇಲ್ಲಿವರೆಗೂ ಸಂತ್ರಸ್ತೆಯರ ಬಗ್ಗೆ 10 ಪ್ರಶ್ನೆಗಳನ್ನ ಎತ್ತಾಯ್ತು, ಆದ್ರೆ ಆರೋಪಿ ಬಗ್ಗೆ ಒಂದು ಪ್ರಶ್ನೆನೂ ಇಲ್ಲ. ಆರೋಪಿನ ಪ್ರಶ್ನೆಗೆ ಒಳಪಡಿಸ್ಲೇ ಇಲ್ಲ ಪ್ರಶ್ನಾವಳಿಯ ಪ್ರಕ್ರಿಯೆನಲ್ಲಿ ಅನ್ನೋದು ಒಂದು ವಿರೋಧವಾಗಿ ಒಂದು ಗಟ್ಟಿ ಅಭಿಪ್ರಾಯವಾಗಿ ಹೊರಹೊಮ್ಮಿತ್ತು. ಪೊಲೀಸರಿಗೆ ತಮ್ಮದೇ ಆದಂತ ಒತ್ತಡ ಇರ್ಬೋದು, ಸರ್ಕಾರಕ್ಕೆ ತನ್ನದೇ ಆದಂತ ರಾಜಕೀಯ ಅನಿವಾರ್ಯತೆಗಳಿರ್ಬೋದು, ವಿಪಕ್ಷಗಳಿಗೂ ಕೂಡ ರಾಜಕೀಯ ಅನಿವಾರ್ಯತೆ ಇರ್ಬೋದು. ಆದ್ರೆ ಸಮಾಜವಾಗಿ ಇವತ್ತು ಈ ಬೆಳವಣಿಗೆ ಆಗಿರ್ಲಿಲ್ಲ ಅಂದ್ರೆ ನಾವು ವಿಫಲರಾಗಿರ್ತಿದ್ವಿ ಅಂತ ನಮಗೆ ನಾವು ಹೇಳ್ಕೋಬೇಕಾಗತ್ತೆ. ಆದ್ರೆ ಕಡೆಯ ಸಂದರ್ಭದಲ್ಲಾದ್ರೂ ಈಗ ಈ ಒಂದು ಬೆಳವಣಿಗೆ ಏನಾಗಿದೆ, ಇವ್ರನ್ನ ವಶಕ್ಕೆ ತಗೊಂಡಿದ್ದಾರೆ. ಬಟ್ ಇದನ್ನ ನಾವು ಟೆಕ್ನಿಕಲ್ ಆಗಿ ಅರೆಸ್ಟ್ ಅಂತಾನೆ ಹೇಳ್ಬೇಕಾಗತ್ತೆ. ನೀವು ಕೆಲವು ಹೊತ್ತಿಂದೆ ವಿಶ್ವನಾಥಯ್ಯ ಅವ್ರ ಹತ್ರ ಮಾತನಾಡ್ತಿದ್ರಿ. ಅವ್ರು ಹೇಳಿದ್ರು, ಈಗ ಹಾಕಿರುವಂತಹ ಬೇಲಿನ ಒಂದು ಹೆಸರೇನು, ನಿರೀಕ್ಷಣಾ ಜಾಮೀನು. ಅಂದ್ರೆ ಅರೆಸ್ಟ್ ಆಗೋ ನಿರೀಕ್ಷಣಾದಲ್ಲಿ ಇದ್ದಾಗ ತಗೊಳ್ಬೇಕಾದಂತ ಬೇಲ್ ಈಗ ಅರೆಸ್ಟ್ ಆಗಾಯ್ತು, ಅದು ರೆಗ್ಯುಲರ್ ಬೇಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅವರೇ ಹೇಳಿದ್ಮೇಲೆ ಅಲ್ಲಿಗೆ ಅವರೇ ಒಪ್ಪಿದ್ದಾರೆ ಇದು ಒಂದು ಅರೆಸ್ಟ್ ಅಂತ. ಮತ್ತೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಬೇರೆ ಅರ್ಥನೇ ಇಲ್ಲ. ಅದು ಅರೆಸ್ಟ್ ಅಂತಾನೆ ನಾವು ಕರಿಬೇಕಾಗತ್ತೆ. ಇನ್ನ ಅಲ್ಲಿನ ಆಡಳಿತ ವ್ಯವಸ್ಥೆ ಬಗ್ಗೆ ನೀವು ಏನೇನ್ ಮಾತಾಡ್ತಿದ್ರಿ, ಪರ್ಯಾಯ ಯೋಜನೆಗಳು. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗ
ಕೋರ್ಟ್ಗೆ ಮುರುಘಾ ಸ್ವಾಮಿಗಳನ್ನ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಮುರುಘಾ ಸ್ವಾಮಿಗಳು ಹಾಜರಾಗಿದ್ದಾರೆ. ಕೋರ್ಟ್ ನಿರ್ಧಾರದತ್ತ ಹೆಚ್ಚಿದೆ ಕುತೂಹಲ. ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಮುರುಘಾ ಸ್ವಾಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗ ಕೋರ್ಟ್ಗೆ ಮುರುಘಾ ಸ್ವಾಮಿಗಳನ್ನ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ ಮುರುಘಾ ಸ್ವಾಮಿಗಳು ಹಾಜರಾಗಿದ್ದಾರೆ. ಕೋರ್ಟ್ ನಿರ್ಧಾರದತ್ತ ಈಗ ಎಲ್ಲರ ಚಿತ್ತ ಅನ್ನುವಂಥದ್ದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಆರ್ಯ, ಚಿತ್ರದುರ್ಗ ಕೋರ್ಟ್ಗೆ ಫೈನಲಿ ಈಗ ಮುರುಘಾ ಸ್ವಾಮಿಗಳು ಹಾಜರಾಗಿದ್ದಾರೆ. ಈಗ ನ್ಯಾಯಾಧೀಶರ ಮುಂದೆ ಕೂಡ ಅವರು ಹಾಜರಾಗಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗುತ್ತೆ? ಕೋರ್ಟ್ ಒಳಗಡೆ ಏನೇನ್ ನಡೀತಾ ಇದೆ ಸದ್ಯಕ್ಕೀಗ? ಚೈತ್ರ, ಮುರುಘಾ ಮಠದ ಸ್ವಾಮೀಜಿಗಳನ್ನ ಈಗ ಕೋರ್ಟ್ಗೆ ಕರೆತಂದಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಆರೋಗ್ಯ ನಿಮಿತ್ತವಾಗಿ ಸಾಕಷ್ಟು ರೀತಿಯಂತ ಆರೋಗ್ಯದಲ್ಲಿ ಏರುಪೇರಾಗ್ತಿರುವಂತ ಕಾರಣಕ್ಕೋಸ್ಕರ ಅವರನ್ನ ಇಮಿಡಿಯೇಟ್ ಆಗಿ ಜಯದೇವ ಆಸ್ಪತ್ರೆಗೆ ಕರೆದೊಯ್ದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು 5 ದಿನ ಕಸ್ಟಡಿಗೆ ಕೊಡುವಂತೆ ನ್ಯಾಯಾಧೀಶರನ್ನ ಮನವಿಯನ್ನು ಕೂಡ ಮಾಡ್ಕೊಂಡು ಒಂದು ಅರ್ಜಿಯನ್ನ ಹಾಕೊಂತಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾದಂತ ಆರೋಪಿ ಎಲ್ಲಿ ಅನ್ನುವಂತ ಒಂದು ಹೇಳಿಕೆಯನ್ನ ಅಂದ್ರೆ ಮಾತನ್ನ ಜಡ್ಜ್ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಆರೋಪಿ ಆಸ್ಪತ್ರೆಯಲ್ಲಿ ಇರೋದ್ರ ಬಗ್ಗೆ ಮಾಹಿತಿಯನ್ನ ತನಿಖಾಧಿಕಾರಿಗಳು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಜೈಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಆರೋಪಿಯನ್ನ 3 ಗಂಟೆಗೆ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡುವಂತೆ ಒಂದು ಸೂಚನೆ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ ಅವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅನ್ನೋದ್ರ ಬಗ್ಗೆ ವೈದ್ಯರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಆರೋಪಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಜಡ್ಜ್ ಮೊದಲು ಮೆಡಿಕಲ್ ರಿಪೋರ್ಟ್ಸ್ ಅನ್ನ ತಗೊಂಡ್ ಬನ್ನಿ, ಆಮೇಲೆ ನಾನು ಹೇಳ್ತೀನಿ ಅಂತಾರೆ. ಮೆಡಿಕಲ್ ರಿಪೋರ್ಟ್ಸ್ ಅನ್ನ ಒಮ್ಮೆ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಜಡ್ಜು ಏಕಾಏಕಿ ಮುರುಘಾ ಕೋರ್ಟ್ ನ ಮುಂದೆ ನೇರವಾಗಿ ಪ್ರೊಡ್ಯೂಸ್ ಮಾಡಿ ಅಂತ ಜೈಲಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಸದ್ಯಕ್ಕೀಗ ಜೈಲಧಿಕಾರಿಗಳು ಪೊಲೀಸರ ಬಿಗಿ ಬಂದೋಬಸ್ತಿಗೆ ಸದ್ಯಕ್ಕೆ ಮಠದ ಸ್ವಾಮೀಜಿ ಅವರನ್ನ ಜಡ್ಜಿನ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಜಡ್ಜ್ ಏನ್ ಮಾಡ್ತಾರೆ ಅಂತ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಸಂಶಯಗಳು ಮೂಡ್ತಾ ಇರುವಂತದ್ದು. ಒಂದು ಕಡೆ ಪೊಲೀಸರು ಕಸ್ಟಡಿಗೆ ಕೇಳಿ ಮನವಿಯನ್ನ ಮಾಡ್ತಿದ್ರೆ 5 ದಿನ ಕಸ್ಟಡಿ ಕೊಡಿ, ನಾವು ಇನ್ನೂ ಕೂಡ ಅಷ್ಟೇ ಪ್ರಕರಣದಲ್ಲಿ ಆರೋಪಿಯಿಂದ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ದಾಖಲಿಸಬೇಕಾಗಿದೆ. ಜೊತೆಗೆ ಅವಶ್ಯಕತೆ ಇದ್ದಂತಹ ವೇಳೆಯಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ಇನ್ನೊಂದಷ್ಟು ಎವಿಡೆನ್ಸ್ ಅನ್ನು ಕೂಡ ಅಷ್ಟೇ ಕಲೆ ಹಾಕುವಂತ ನಿಟ್ಟಿನಲ್ಲಿ ನಮ್ಗೊಂದು 5 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನುವಂತ ಒಂದು ಮನವಿಯನ್ನ ತನಿಖಾಧಿಕಾರಿಗಳು ಮಾಡ್ತಿದ್ರೆ. ಆದ್ರೆ ಇಲ್ಲಿ ಒಂದ್ ಕಡೆ ತನಿಖಾಧಿಕಾರಿಗಳ ಒಂದು ಮನವಿಗೆ ಅಬ್ಜೆಕ್ಷನ್ ಅನ್ನು ಕೂಡ ಅಷ್ಟೇ ಫೈಲ್ ಮಾಡಿ ಮುರುಘಾ ಮಠದ ಸ್ವಾಮೀಜಿಗಳ ಪರವಾಗಿ ಕೂಡ ಅಷ್ಟೇ ಒಂದು ಶ್ರೀಗಳ ಕಂಡೀಷನ್ ಈಗ ಕ್ರಿಟಿಕಲ್ ಆಗಿರುವಂತಹದ್ದು ವೈದ್ಯಾಧಿಕಾರಿಗಳ ರಿಪೋರ್ಟ್ ಕೊಟ್ಟಿದ್ದಾರೆ. ದಾವಣಗೆರೆಯಿಂದಲೂ ಒಂದಿಬ್ರು ವೈದ್ಯರು ಬಂದಿದ್ರು, ಅವರು ಕೂಡ ಅಷ್ಟೇ ಇವರ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ತಕ್ಷಣವೇ ಇವರನ್ನ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ರು. ಈಗ ಈ ಬೇಸ್ ಮೇಲೆ ಅವರ ಪರ ವಕೀಲರು ಕೂಡ ಅಷ್ಟೇ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿರುವಂತದ್ದು. ಸದ್ಯಕ್ಕೆ 2 ಕಡೆಗಳಲ್ಲೂ ಕೂಡ ಅಷ್ಟೇ ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಯಾವ ಒಂದು ಆದೇಶವನ್ನ ಹೊರಡಿಸ್ತಾರೆ ಅಂತ ನೋಡ್ಬೇಕಾಗಿದೆ. ಒಂದ್ ವೇಳೆ ಏನಾದ್ರೂ ಶ್ರೀಗಳನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದಂತಹ ವೇಳೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ, ಅದು ಕೂಡ ಚಿತ್ರದುರ್ಗದಲ್ಲಿ ಇರಬೇಕಾಗುತ್ತೆ. ಅವ್ರಿಗೆ ಏನೆಲ್ಲ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅದು ಇಲ್ಲೇ ನೀವು ಫೆಸಿಲಿಟಿಯನ್ನು ಒದಗಿಸ್ಕೊಡಿ ಅಂತಾನೂ ಕೂಡ ನ್ಯಾಯಾಧೀಶ ಆರ್ಡರ್ ಮಾಡಬಹುದು. ಒಂದು ವೇಳೆ ಏನಾದ್ರೂ ಅವರ ಕಂಡೀಷನ್ ಅನ್ನ ನೋಡ್ಕೊಂಡು ಈಗಾಗಲೇ ವೈದ್ಯಾಧಿಕಾರಿಗಳು ಕೊಟ್ಟಂತಹ ರಿಪೋರ್ಟ್ ಏನಿದೆ ಆ ಒಂದು ರಿಪೋರ್ಟ್ ಅನ್ವಯವಾಗಿ ಏನಾದ್ರೂ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೋ ಅಥವಾ ಬೇರೊಂದು ಆಸ್ಪತ್ರೆಗೆ ಏನಾದ್ರೂ ಇವರು ರೆಫರ್ ಮಾಡಿದಂತ ವೇಳೆ ಆ ಒಂದು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಅಷ್ಟೇ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವಿದೆ. ಆದ್ರೆ ಇಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಯಾವ ಒಂದು ಆದೇಶವನ್ನ ಕೊಡ್ತಾರೆ ಅದರ ಮೇಲೆ ಮುಂದಿನ ಒಂದು ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳ್ಬೋದು. ಚೈತ್ರ, ಇದೀಗ ಕೋರ್ಟ್ ನಿರ್ಧಾರದತ್ತ ಎಲ್ಲರ ಚಿತ್ತ ಅನ್ನುವಂಥದ್ದಾಗಿರುವುದು. ಈಗ ವಿಚಾರಣೆ ಶುರುವಾಗಿದೆಯಾ? ಆಲ್ರೆಡಿ ಇವಾಗ ಅವ್ರನ್ನ ಕರ್ಕೊಂಡೋಗಿ ಹಾಜರುಪಡಿಸಿದ್ದಾರೆ, ವಿಚಾರಣೆ ಕೂಡ ಶುರುವಾಗಿರುವಂತದ್ದು. ಇನ್ ಕೇಸ್ ಏನಾದ್ರೂ ಅವರನ್ನ ಬೇರೆಡೆಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ರೆ ಏನೆಲ್ಲ ಲೀಗಲ್ ಪ್ರೊಸೀಜರ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ? ಇಲ್ಲಿ ಚೈತ್ರ, ಒಂದ್ ವೇಳೆ ಏನಾದ್ರೂ ನ್ಯಾಯಾಧೀಶರು ಇವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿ ಅಂದಂತಹ ವೇಳೆಯಲ್ಲಿ ಈಗಾಗಲೇ ವೈದ್ಯಾಧಿಕಾರಿಗಳು ಹೇಳಿರುವಂತಹ ಒಂದು ಮಾಹಿತಿಯ ಪ್ರಕಾರವಾಗಿ ಜಯದೇವ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಂತ ಫೆಸಿಲಿಟಿ ಇದೆ ಅಲ್ಲಿ. ಯಾಕಂದ್ರೆ ಇವ್ರಿಗೆ ಹೃದಯಕ್ಕೆ ಸಂಬಂಧಿ ಕಾಯಿಲೆ ಇದೆ, ಒಂದು ಕಡೆ ಉಸಿರಾಟದ ತೊಂದರೆ ಇದೆ, ಇದಕ್ಕೆ ಪೂರಕವಾದಂತ ಟ್ರೀಟ್ಮೆಂಟ್ ಜಯದೇವ ಹಾಸ್ಪಿಟಲ್ ಅಲ್ಲಿ ಇದೆ. ಆ ಒಂದು ಫೆಸಿಲಿಟಿಗಳ ಇದೆ ಅನ್ನುವಂತ ವಿಚಾರವಾಗಿ ಅಲ್ಲಿನ ವೈದ್ಯಾಧಿಕಾರಿಗಳ ಜೊತೆ ಮಾತನಾಡಿದೀವಿ ಅನ್ನುವಂತ ಒಂದಷ್ಟು ರಿಪೋರ್ಟ್ ಅನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಏನಾದ್ರೂ ಇಲ್ಲ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿ ಟ್ರೀಟ್ಮೆಂಟ್ ಆದಂತಹ ಬಳಿಕ ಪೊಲೀಸ್ ಕಸ್ಟಡಿಗೆ ಕೊಡ್ತೀವಿ ಅಂತ ಒಂದು ಆದೇಶ ಹೊರಡಿಸಿದಂತ ವೇಳೆಯಲ್ಲಿ
ಈಗ ಇನ್ನೊಂದು ಚರ್ಚೆ ಕೂಡ ಅಷ್ಟೇ ಆಗ್ತಾ ಇತ್ತು. ಏರ್ ಲಿಫ್ಟ್ ನ ಮುಖಾಂತರವಾಗಿ ಶ್ರೀಗಳನ್ನ ಅಂತ ಕರ್ಕೊಂಡು ಬೆಂಗಳೂರಿಗೆ ಹೋಗುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಅದೆಲ್ಲೋ ಒಂದ್ ರೀತಿ ನ್ಯಾಯಾಧೀಶರು ನೀವು ಖುದ್ದಾಗಿ ಆರೋಪಿಯನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಚರ್ಚೆಗಳು ಕೂಡ ಅಷ್ಟೇ ತಾತ್ಕಾಲಿಕವಾಗಿ ನಿಂತಿತ್ತು. ಒಂದ್ ಕಡೆ ಆಸ್ಪತ್ರೆಯ ವೈದ್ಯರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಒಂದ್ ವೇಳೆ ಏನಾದ್ರೂ ಇವತ್ತು ನ್ಯಾಯಾಧೀಶರೀಗ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಆದೇಶ ಕೊಟ್ಟಂತಹ ವೇಳೆಯಲ್ಲಿ ನಾವು ಬೈ ರೋಡ್ ಆಂಬ್ಯುಲೆನ್ಸ್ ನ ಮುಖಾಂತರವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬೆಂಗಳೂರಿನ ಜಯದೇವ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಆಸ್ಪತ್ರೆಗಳಿಂದ ಅಂತ ಹೇಳ್ತಿದ್ರೆ. ಅದು ಇನ್ನೊಂದಷ್ಟು ಕಡೆಗಳಲ್ಲಿ ಏರ್ಲಿಫ್ಟ್ ನ ಮೂಲಕ ಹೋಗೋಣ, ಯಾಕಂದ್ರೆ ಈಗಾಗಲೇ ತಡ ಆಗ್ತಾ ಇದೆ. ಶ್ರೀಗಳ ಆರೋಗ್ಯದಲ್ಲಿ ವೈದ್ಯಾಧಿಕಾರಿಗಳು ಹೇಳಿದಂತೆ ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿದೆ ಅವರ ಕಂಡೀಷನ್ ಅಂತಾನು ಕೂಡ ಹೇಳ್ತಾ ಇದ್ರು. ಎಲ್ಲೋ ಒಂದ್ ರೀತಿ ಈ ಎಲ್ಲಾ ಒಂದು ಸನ್ನಿವೇಶಗಳನ್ನ ನೋಡ್ತಾ ಇದ್ರೆ ಒಂದಷ್ಟು ಸಹಜವಾದಂತ ಅನುಮಾನಗಳು ಕೂಡ ಅಷ್ಟೇ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಎಕ್ಸಾಂಪಲ್ ಹೇಳ್ತಾ ಹೋದಂತ ವೇಳೆಯಲ್ಲಿ ಬೆಳಿಗ್ಗೆ ಶ್ರೀಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಂತಹ ವೇಳೆಯಲ್ಲಿ ಆರಾಮಾಗಿ ಅವರೇ ನಡ್ಕೊಂಡು ಆಸ್ಪತ್ರೆ ಒಳಭಾಗಕ್ಕೆ ಹೋಗ್ತಾರೆ. ಇದಾದಂತಹ ಒಂದೂವರೆ ಗಂಟೆಗೆ ಅವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಐಸಿಯು ನಲ್ಲಿ ಇರ್ತವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ಅನಿವಾರ್ಯತೆ ಇದೆ. ಶ್ವಾಸಕೋಶದ ಅವ್ರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ವೆಂಟಿಲೇಟರ್ ಅಲ್ಲಿ ನಾವು ಇಟ್ಟಿದ್ದೀವಿ ಅಂತ ಸಾಕಷ್ಟು ರೀತಿಯಂತ ಒಂದಷ್ಟು ಮಾಹಿತಿಯನ್ನು ಕೂಡ ಅಷ್ಟೇ ವೈದ್ಯಾಧಿಕಾರಿಗಳು ಕೊಡ್ತಿದ್ರು. ಎಲ್ಲ ಒಂದ್ ರೀತಿ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಶ್ರೀ ಅವರ ಮುರುಘಾ ಸ್ವಾಮೀಜಿಯವರನ್ನ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಈ ರೀತಿಯಾದಂತ ಒಂದಷ್ಟು ಹೈಡ್ರಾಮಾಗಳು ಆಗ್ತಿದೆಯಾ ಅನ್ನುವಂತ ಒಂದು ಅನುಮಾನವನ್ನು ಕೂಡ ಅಷ್ಟೇ ಸಾರ್ವಜನಿಕರು ಸದ್ಯಕ್ಕೆ ಚಿತ್ರದುರ್ಗದಲ್ಲಿ ವ್ಯಕ್ತ ಮಾಡ್ತಿರುವಂತದ್ದು. ಇದೆಲ್ಲವನ್ನು ಕೂಡ ಅಷ್ಟೇ ಗಮನಿಸಿದಂತಹ ನ್ಯಾಯಮೂರ್ತಿಗಳು ಈಗ ಯಾವ ರೀತಿಯಾದಂತಹ ಒಂದು ಆದೇಶವನ್ನ ಕೊಡ್ತಾರೆ ಅನ್ನುವಂಥದ್ರ ಕಡೆ ಈಗ ಎಲ್ಲರ ಚಿತ್ತ ಕೂಡ ಅಷ್ಟೇ ಬಂದಿರುವಂತಹದ್ದು. ಚೈತ್ರ ಎಸ್ ಮಂಜು ಆರ್ಯ, ನೀವೇ ಹೇಳಿದ್ರಿ ಈಗ ಯಾವುದೇ ಪ್ರಭಾವಿ ನಾಯಕರಾಗಿರ್ಬೋದು ಅಥವಾ ಉನ್ನತ ಮಟ್ಟದಲ್ಲಿ ಇರಬಹುದು, ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೈಡ್ರಾಮಾಗಳು ನಡೆಯುತ್ತೆ ಅಂತ ಆಕ್ಷೇಪಣೆಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಈಗ ವೈದ್ಯರು ಹೇಳಿರೋ ಪ್ರಕಾರ ಶ್ರೀಗಳ ಆರೋಗ್ಯದಲ್ಲಿ ತುಂಬಾನೇ ಏರಿಳಿತಗಳು ಆಗ್ತಾ ಇದೆ ಅಂತ. ಇದನ್ನ ಕೋರ್ಟ್ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ಎಷ್ಟೊತ್ತು ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ? ಎಷ್ಟೊತ್ತಿಗೆ ಕೋರ್ಟ್ ಒಂದು ನಿರ್ಧಾರವನ್ನ ಸ್ವಾಮಿಗಳನ್ನ ಕೊನೆಗೂ ಈಗ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟ್. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮುರುಘಾ ಸ್ವಾಮಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ದಿನ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆ ನಡೆಸುವಂತೆ ಕೋರ್ಟ್ ಇದೀಗ ಆದೇಶವನ್ನ ನೀಡಿರುವಂತದ್ದು. ಕೋರ್ಟ್ ನಿರ್ಧಾರದತ್ತ ಎಲ್ಲರ ಚಿತ್ತ ಇದು. ಈಗ ಫೈನಲಿ ಕೋರ್ಟ್ ಇದೀಗ ನಿರ್ಧಾರವನ್ನ ಪ್ರಕಟಿಸಿರುವಂತದ್ದು. ಪೊಲೀಸ್ ಕಸ್ಟಡಿಗೆ ಮುರುಘಾ ಶ್ರೀಗಳನ್ನ 3 ದಿನಗಳ ಕಾಲ ಒಪ್ಪಿಸಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆ ನಡೆಸುವಂತೆ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ. ಚಿತ್ರದುರ್ಗ ಕೋರ್ಟ್ಗೆ ಮುರುಘಾ ಸ್ವಾಮಿಗಳನ್ನ ಹಾಜರುಪಡಿಸಿದ್ರು, ವಿಚಾರಣೆಯನ್ನ ಸಹ ಮಾಡಿದ್ರು. ವಿಚಾರಣೆ ಬಳಿಕ ಈಗ ಕೋರ್ಟ್ ಇದೀಗ ನಿರ್ಧಾರವನ್ನ ಪ್ರಕಟಣೆ ಮಾಡಿರುವಂತದ್ದು. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಪೊಲೀಸ್ ಕಸ್ಟಡಿಯಲ್ಲೇ ಮುರುಘಾ ಶ್ರೀಗಳನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಕೊನೆಗೂ ಮುರುಘಾ ಸ್ವಾಮಿಗಳನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಪೊಲೀಸರ ಬಿಗಿ ಭದ್ರತೆಯಿಂದ ಮುರುಘಾ ಶ್ರೀಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಕೋರ್ಟ್ ಇದೀಗ ಅಂತಿಮ ನಿರ್ಧಾರವನ್ನ ಪ್ರಕಟಣೆ ಮಾಡಿರುವಂತದ್ದು. ಪೊಲೀಸ್ ಕಸ್ಟಡಿಗೆ ಕೊನೆಗೂ ಮುರುಘಾ ಸ್ವಾಮಿಗಳನ್ನ ಒಪ್ಪಿಸಲಾಗಿದೆ. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಇದೀಗ ಆದೇಶವನ್ನ ಹೊರಡಿಸಿದೆ. ಏನೇ ವಿಚಾರಣೆ ಮಾಡೋ ಹಾಗಿದ್ರೆ ಪೊಲೀಸ್ ಕಸ್ಟಡಿಯಲ್ಲೇ ನೀವು ವಿಚಾರಣೆಯನ್ನ ಮಾಡಬೇಕು ಅಂತ ಕೋರ್ಟ್ ತಮ್ಮ ನಿರ್ಧಾರವನ್ನ ಪ್ರಕಟಣೆ ಮಾಡಿದೆ. ಜಡ್ಜ್ ಕೋಮಲಾರಿಂದ ಈಗ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆ ಕೂಡ ನಡೆಯಲಿದೆ. 3 ದಿನಗಳ ವಿಚಾರಣೆ ಬಳಿಕ ಮತ್ತೆ ಕೋರ್ಟ್ಗೆ ನೀವು ಹಾಜರುಪಡಿಸಬೇಕು ಮುರುಘಾ ಸ್ವಾಮಿಗಳನ್ನ ಅಂತ ಕೋರ್ಟ್ ಇದೀಗ ಆದೇಶವನ್ನ ಹೊರಡಿಸಿರುವಂತದ್ದು. ಜಡ್ಜ್ ಕೋಮಲಾರಿಂದ
ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆಯನ್ನ ಮಾಡಬೇಕು. 3 ದಿನಗಳ ಕಾಲ ಮುರುಘಾಸ್ವಾಮಿಗಳು ಪೊಲೀಸ್ ಕಸ್ಟಡಿಯಲ್ಲೇ ಇದ್ದು ಮುರುಘಾಸ್ವಾಮಿಗಳನ್ನ 3 ದಿನಗಳ ಕಾಲ ನೀವು ವಿಚಾರಣೆಯನ್ನ ಮಾಡಬೇಕು. 3 ದಿನದ ಬಳಿಕ ಮತ್ತೆ ಮುರುಘಾಸ್ವಾಮಿಗಳನ್ನ ನೀವು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಈಗ ಜಡ್ಜ್ ಕೋಮಲ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಕೋರ್ಟ್ ನಿರ್ಧಾರ ಯಾವ ರೀತಿಯಾಗಿರುತ್ತೆ, ಇನ್ ಕೇಸ್ ಏನಾದ್ರೂ ಅವರನ್ನ ಶಿಫ್ಟ್ ಮಾಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ಹೆಚ್ಚಿನ ಚಿಕಿತ್ಸೆಗೆ ಅವರು ಬೆಂಗಳೂರಿಗೆ ಕಳಿಸ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಈಗ ಕೋರ್ಟ್ ಆದೇಶವನ್ನ ಮಾಡಿಸಿರುವಂತದ್ದು ಜಡ್ಜ್ ಕೋಮಲ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆಯನ್ನ ಮಾಡಿ 3 ದಿನಗಳ ವಿಚಾರಣೆ ಬಳಿಕ ಮತ್ತೆ ಕೋರ್ಟ್ಗೆ ಮುರುಘಾಸ್ವಾಮಿಗಳನ್ನ ಹಾಜರುಪಡಿಸಿ ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 5ರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಮುರುಘಾಸ್ವಾಮಿಗಳನ್ನ. ಸೆಪ್ಟೆಂಬರ್ 5ರವರೆಗೆ ಪೊಲೀಸ್ ಕಸ್ಟಡಿಗೆ ಮುರುಘಾಸ್ವಾಮಿಗಳನ್ನ ಒಪ್ಪಿಸಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆಗೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಪೊಲೀಸ್ ಕಸ್ಟಡಿಯಲ್ಲೇ ವಿಚಾರಣೆ ನಡಿಬೇಕಾಗಿರೋದ್ರಿಂದ ಈಗ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ, ತದನಂತರ ನೀವು ಅವರನ್ನ ಹಾಜರುಪಡಿಸಬೇಕು ಅಂತ. ಇವಾಗ ಅವರ ಆರೋಗ್ಯದ ವಿಚಾರದಲ್ಲಿ ಕೋರ್ಟ್ ಏನು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತು? ಈಗ ಪೊಲೀಸ್ ಕಸ್ಟಡಿಯಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಾಗತ್ತಾ ಹೇಗೆ? ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಒಂದು ಕಡೆ ಇವತ್ತು ವೈದ್ಯಾಧಿಕಾರಿಗಳೊಂದು ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಂತಹ ವೇಳೆಯಲ್ಲಿ ಅವರ ಆರೋಗ್ಯ ತುಂಬಾ ಕ್ರಿಟಿಕಲ್ ಆಗಿದೆ, ಅವರಿಗೆ ಈಗ ಟ್ರೀಟ್ಮೆಂಟ್ ಅನಿವಾರ್ಯವಾಗಿದೆ, ಆ ಒಂದು ಕಾರಣಕ್ಕೋಸ್ಕರ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಈಗ ಕೋರ್ಟ್ ಆ ಒಂದು ವೈದ್ಯಕೀಯ ರಿಪೋರ್ಟ್ ಗಳನ್ನೆಲ್ಲವನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಖುದ್ದಾಗಿ ಆರೋಪಿಯನ್ನೇ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿತ್ತು. ಈಗ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಅದರ ಜೊತೆಗೆ ಏನು ಸ್ವಾಮೀಜಿ ಇದ್ದಾರೆ ಅವರಿಗೆ ಸ್ವಾಮೀಜಿ ಅವರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಟೈಮ್ ನಲ್ಲಿ ಏನು ಮೆಡಿಕಲ್ ಫೆಸಿಲಿಟಿ ಬೇಕೋ ಆ ಒಂದು ಫೆಸಿಲಿಟಿಯನ್ನು ಕೂಡ ಅಷ್ಟೇ ನೋಡ್ಕೊಳ್ಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ರೀತಿ ಒಂದ್ ಕಡೆ ಸ್ವಾಮೀಜಿಗೆ ಈ ಒಂದು ಪೊಲೀಸ್ ಕಸ್ಟಡಿಯನ್ನು ತಪ್ಪಿಸ್ಕೊಳ್ಬಹುದು ಅನ್ನುವಂತ ಒಂದು ಐಡ್ರಾಮಾ ನಡೆಸುವಂತ ಒಂದು ಚಿಂತೆ ಇತ್ತು ಅನ್ಸುತ್ತೆ. ಆದ್ರೆ ಈಗ ಕೋರ್ಟ್ ಆದೇಶದಿಂದ ಅದೆಲ್ಲವೂ ಕೂಡ ಅಷ್ಟೇ ತಲೆಕೆಳಕಾಗಿರುವಂತಹದ್ದು. ಸದ್ಯಕ್ಕೀಗ ಮುಂದಿನ 3 ದಿನಗಳ ಕಾಲದವರೆಗೂ ಕೂಡ ಅಷ್ಟೇ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು. ಆ ಆರೋಪಗಳಿಗೆ ಪೂರಕವಾದಂತ ಒಂದಷ್ಟು ಉತ್ತರಗಳನ್ನ ಶ್ರೀಗಳು ಈ ಒಂದು ಸಂದರ್ಭದಲ್ಲಿ ಕೊಡಬೇಕಾಗಿದೆ. ಜೊತೆಗೆ ಪ್ರಮುಖವಾಗಿ ಬಾಲಕಿಯರು ಕೊಟ್ಟಂತಹ 164 ಸ್ಟೇಟ್ಮೆಂಟ್ ಏನಿದೆ ಆ ಒಂದು ಸ್ಟೇಟ್ಮೆಂಟ್ ಈ ಒಂದು ಪ್ರಕರಣದ ಮಹತ್ವವಾದಂತಹ ತಿರುವು ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಬಾಲಕಿಯರು ಕೂಡ ಅಷ್ಟೇ ಸ್ಪಷ್ಟವಾಗಿ ಒಂದಷ್ಟು ಅಂಶಗಳ ಉಲ್ಲೇಖ ಮಾಡಿದ್ರು. ಆ ಒಂದು ಅಂಶಗಳನ್ನ ಉದ್ದೇಶದಲ್ಲಿ ಇಟ್ಕೊಂಡು ತನಿಖಾಧಿಕಾರಿಗಳು ಇವರನ್ನ ಒಂದಷ್ಟು ಪ್ರಶ್ನೆಗಳು ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಿನ್ನೆ ಮಠಕ್ಕೆ ಹೋದಂತ ಟೈಮ್ ಸುಮಾರು 1.5 ಗಂಟೆಗಳ ಕಾಲ ಪೊಲೀಸ್ ಅವರನ್ನ ಎನ್ಕ್ವೈರಿಯನ್ನ ಮಾಡ್ತಾರೆ. ಎನ್ಕ್ವೈರಿ ಟೈಮ್ ನಲ್ಲಿ ಅವರಿಗೆ ಸಮಂಜಸವಾದಂತಹ ಉತ್ತರಗಳನ್ನ ತನಿಖಾಧಿಕಾರಿಗಳಿಗೆ ಕೊಟ್ಟಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡು ಆದಿತ್ತ ಬಳಿಕ ಮತ್ತೆ 2 ಗಂಟೆಗಳ ಕಾಲ ಪೊಲೀಸರು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಟೈಮ್ ನಲ್ಲೂ ಕೂಡ ಅಷ್ಟೇ ಪೊಲೀಸರಿಗೆ ಸರಿಯಾದ ರೀತಿಯಂತ ಸಹಕಾರವನ್ನು ಕೊಟ್ಟಿಲ್ಲ. ಇದಾಂತ ಬಳಿಕ ವೈದ್ಯಕೀಯ ಪರೀಕ್ಷೆ ಮಾಡಿಸುವಂತ ಟೈಮ್ ನಲ್ಲಿ SP ಖುದ್ದಾಗಿ ಹೇಳ್ತಾರೆ ಈ ಒಂದು ಪ್ರಕರಣ. ಧನ್ಯವಾದ ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ KV ಧನಂಜಯ್, ಸುಪ್ರೀಂ ಕೋರ್ಟ್ ವಕೀಲರು. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಕೋರ್ಟ್ ಈ ರೀತಿಯಾಗಿ ಆದೇಶವನ್ನ ಕೊಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಸಾಕಷ್ಟು ನಾಟಕಗಳು, ಹೈಡ್ರಾಮಾಗಳು ನಡೀತಾ ಇತ್ತು. ಈಗ ಯಾವುದೇ ಒಂದು ಜನಪ್ರತಿನಿಧಿ ಇರ್ಬೋದು ಅಥವಾ ಪ್ರಭಾವಿ ನಾಯಕರಿರ್ಬೋದು, ಇವರು ಹೋಗುವಂತಹ ಒಂದು ನಾಟಕ ಅಂತಂದ್ರೆ ಈ ಆರೋಗ್ಯ ಸಮಸ್ಯೆ ಅಂತ. ಈಗ ಈ ಮೂಲಕ ಕೋರ್ಟ್ ಅವರಿಗೆ ಪಾಠವನ್ನ ಕಲಿಸಿದ್ಯಾ ಹೇಗೆ? ಆರೋಗ್ಯದ ಸಮಸ್ಯೆ ಅದನ್ನ ಒಡ್ಡಿ ಒಂದು ವೇಳೆ ಅವರನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಏನು ಪೊಲೀಸ್ನವರು ತೀರ್ಮಾನ ಮಾಡಿದ್ರು, ಅದನ್ನ ಕೋರ್ಟ್ ನಿರಾಕರಿಸಿರುತ್ತೆ. ಮತ್ತೆ ಪೊಲೀಸ್ನವರು ಬೆಳಿಗ್ಗೆ ಇಟ್ಟಂತ ಮನವಿಯನ್ನ ಪುರಸ್ಕರಿಸಿದೆ ಅಂತ ನಾವು ಭಾವಿಸೋದಾದ್ರೆ ಕೋರ್ಟ್ ಖಂಡಿತ ಅಂದ್ರೆ ಅಷ್ಟೊಂದು ಶಬ್ದಗಳಲ್ಲಿ ಹೇಳದೇ ಇದ್ರು ಕೂಡ ಈ ಒಂದು ಆರೋಗ್ಯದ ಏನಿದೆ ಸಮಸ್ಯೆ ಪೊಲೀಸ್ನವ್ರ ಮುಂದೆ ಇಟ್ಟಿರುವಂತದ್ದು, ಅದಕ್ಕೆ ಕೋರ್ಟ್ ತನ್ನ ಒಂದು ಒಪ್ಪಿಗೆನ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅಂಡ್ ಏನಾಗುತ್ತೆ, ಕೋರ್ಟ್ಗೆ ಈಗ
FIR ದಾಖಲು ಮಾಡಿದ ನಂತರ ಎಲ್ಲ ಒಂದು ಡೆವಲಪ್ಮೆಂಟ್ ಗಳನ್ನ ಕೋರ್ಟ್ ಗಮನಕ್ಕೆ ಪೊಲೀಸ್ನವರು ತರಬೇಕಾಗತ್ತೆ. ಸೊ ಕೋರ್ಟ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಇರೋದ್ರಿಂದ ಈಗ ಈ ಘಟನೆ ನಡೀತಾ ಇರುವಂತ ರೀತಿಯ ಬಗ್ಗೆ ಕೋರ್ಟ್ಗೆ ಖಂಡಿತ ಒಂದು ಮನವರಿಕೆ ಆಗಿರುತ್ತೆ. ಮತ್ತೆ ಆ 7 ದಿನಗಳ ಕಾಲ ಅರೆಸ್ಟ್ ಮಾಡದೇ ಇರುವಂತ ಪೊಲೀಸ್ನವರು 7ನೇ ದಿನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಆರೋಪಿಯವರು ಈ ರೀತಿ ಹೃದಯದ ಸಮಸ್ಯೆ ಇದೆ ಅಂತ ಹೇಳಿರುವಂತದ್ದು, ಇವುಗಳನ್ನ ಕೋರ್ಟ್ ಒಂದು ಸಂಶಯಾಸ್ಪದವಾಗಿ ಪರಿಗಣಿಸಬಹುದು. ಯಾಕೆಂದ್ರೆ ಪ್ರಾಬಬಿಲಿಟೀಸ್ ಆಫ್ ಕೇಸ್ ಅಂತ ಏನಿದೆ, ಅಂಡ್ ಕೋರ್ಟ್ಗಳು ತಮ್ಮ ಒಂದು ರಿಚ್ ಜುಡಿಷಿಯಲ್ ಎಕ್ಸ್ಪೀರಿಯನ್ಸ್ ಅನ್ನ, ಒಂದು ಜುಡಿಷಿಯಲ್ ಅನುಭವವನ್ನ ಈ ಪ್ರಕರಣಗಳಿಗೆ ಬಳಸ್ತಾರೆ ಈ ರೀತಿ. ಸೊ ಇದಕ್ಕೆ ಒಂದು ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆ ಇಲ್ಲ ಈ ಒಂದು ಆರೋಗ್ಯದ ಸಮಸ್ಯೆ ಅಂತ ಕೋರ್ಟ್ ಭಾವಿಸಿರಬಹುದು. ಸೊ ಆದೇಶವನ್ನು ನೋಡಿದಾಗ ಗೊತ್ತಾಗತ್ತೆ. ಆದೇಶದಲ್ಲಿ ಖಂಡಿತ ಪೊಲೀಸ್ನವರು ಕೊಟ್ಟಿರುವಂತ ಹೇಳಿಕೆ ಮತ್ತೆ ಕೋರ್ಟ್ ಆರೋಪಿಯವರನ್ನು ಕೂಡ ವಿಚಾರಣೆ ಮಾಡಿರ್ತಾರೆ ಕೋರ್ಟ್ ನಲ್ಲೇ. ಆರೋಪಿಯವರು ಅವರ ಆರೋಗ್ಯದ ಬಗ್ಗೆ ಏನ್ ಹೇಳಿರ್ಬೋದು ಕೋರ್ಟ್ಗೆ, ಮತ್ತೆ ಕೋರ್ಟ್ ಅದನ್ನ ಯಾವ ರೀತಿ ಪರಿಗಣಿಸಿದೆ. ಅಂಡ್ ಮೇಲ್ನೋಟಕ್ಕೆ ಈಗ ಆರೋಗ್ಯದ ಸಮಸ್ಯೆ ಇದೆ, ಆ ಕಾರಣ ಅವರನ್ನ ಬೆಂಗಳೂರಿಗೆ ಹಸ್ತಾಂತರಗೊಳಿಸ್ಬೇಕು ಅಂತ ಪೊಲೀಸ್ನವರು ಹೇಳಿರುವಂತ ಹಿನ್ನೆಲೆಯಲ್ಲೂ ಕೂಡ ಕೋರ್ಟ್ ಪೊಲೀಸ್ನವರಿಗೆ ಅವರ ಒಂದು ಕಸ್ಟೋಡಿಯಲ್ ಇಂಟರ್ಗೇಷನ್ ಅವಕಾಶ ಕೊಟ್ಟಿರೋದನ್ನ ಗಮನಿಸಿದ್ರೆ ಕೋರ್ಟ್ಗೆ ಈ ಮೆಡಿಕಲ್ ಗ್ರೌಂಡ್ಸ್ ಬಗ್ಗೆ ಯಾವುದೇ ತರನಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂತ ಹೇಳ್ಬಹುದು. ಒನ್ ಮೋರ್ ಥಿಂಗ್ ಸರ್, ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಈಗ ಕೋರ್ಟ್ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಅಕಸ್ಮಾತ್ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾಗ ಮುರುಘಾ ಶ್ರೀಗಳ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಬಂದು ಏರಿಳಿತಗಳು ಬಂದಾಗ ಮತ್ತೆ ತನಿಖೆಗೆ ಡಿಲೇ ಆಗೋದಿಲ್ವಾ? ಒಂದು ವೇಳೆ ಆ ರೀತಿ ಅವರ ಆರೋಗ್ಯ ಮತ್ತೆ ಬಿಗಡಾಯಿಸಿದ ಪಕ್ಷದಲ್ಲಿ ಪೊಲೀಸ್ನವರು ಕೂಡಲೇ ನ್ಯಾಯಾಂಗದ ಒಂದು ಗಮನವನ್ನ ತರ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಬಹುದು. ಅಂಡ್ ಆರೋಗ್ಯ ಬಿಗಡಾಯಿಸಿದ್ರು ಕೂಡ ಅವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಏನು ಹೇಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಪೊಲೀಸ್ನವರ ಕಾರ್ಯಕ್ಷಮತೆಯ ಬಗ್ಗೆ ಇಲ್ಲಿ ಖಂಡಿತ ಸಂಶಯ ಉದ್ಭವಿಸುತ್ತೆ. ಯಾವ ಒಂದು ಅರೆಸ್ಟ್ ಅನ್ನ 6 ದಿನಗಳ ಹಿಂದೆ ಮಾಡಬೇಕಿತ್ತು ಅದನ್ನ ಮಾಡದೇ ಇದ್ದಿದ್ರಿಂದ, ಯಾಕೆಂದ್ರೆ ಈ ತರನಾದ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಬೇಕಾಗಿರುವಂತದ್ದು ತನಿಖೆಯ ಮೊದಲ ಹಂತವಾಗತ್ತೆ. ಯಾಕೆಂದ್ರೆ ಯಾವ ಸಂತ್ರಸ್ತೆಯರು ನ್ಯಾಯಾಲಯದ ಒಂದು ಪೊಲೀಸ್ನವರ ಮುಂದೆ ಬಂದಿರ್ತಾರೆ ಅವ್ರಿಗೆ ಸೆನ್ಸ್ ಆಫ್ ಪ್ರೊಟೆಕ್ಷನ್ ಅನ್ನು ಕೊಡ್ಲಿಕ್ಕೆ ಅರೆಸ್ಟ್ ಮಾಡ್ಲೇಬೇಕಾಗತ್ತೆ. ಅಂಡ್ ಅರೆಸ್ಟ್ ಮಾಡಿದ ನಂತರವಷ್ಟೇ ಬೇರೆ ಬೇರೆ ಒಂದು ವಸ್ತುಗಳನ್ನ ಸೀಸ್ ಮಾಡ್ಲಿಕ್ಕೆ ಮುಂದಾಗ್ಬೋದು. ಅವರ ಒಂದು ಕೊಠಡಿ ಇರ್ಬೋದು, ಯಾಕಂದ್ರೆ ಯಾವ ಮಲಗುವ ಕೊಠಡಿ ಇರುತ್ತೆ ಅಲ್ಲಿ ಸೀಜರ್ ಮಾಡ್ಬೇಕು, ನೀವು ಅವರನ್ನ ಆರೋಪಿಯನ್ನ ಅಲ್ಲೇ ಇರ್ಲಿಕ್ಕೆ ಬಿಟ್ಟು ಯಾವ ತರನ ಸೀಜರ್ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಸೊ ಪೊಲೀಸ್ನವರ ಒಂದು ಕೋರ್ಟ್ಗೆ ಮೇಲ್ನೋಟಕ್ಕೆ ಇಲ್ಲಿ ಪೊಲೀಸ್ನವರ ನಡೆಯ ಬಗ್ಗೆ ಸಂಶಯ ಹುಟ್ಟಿದೆ ಅಂತ ಹೇಳ್ಬಹುದು. ಅಂಡ್ ಆ ತರನಾದ ಸಂಶಯ ರೀಸನಬಲ್ ಅಂತಾನೆ ಭಾವಿಸ್ಬೇಕಾಗತ್ತೆ. ಸೊ ಕೋರ್ಟ್ಗೆ ಈಗ ಇವರು ಒಂದು ಆರೋಗ್ಯದ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಿರುವಂತದ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಭಾವಿಸಬಹುದು. ಅಂಡ್ ಆ ತರನಾದ ತಮ್ಮ ರಿಚ್ ಜುಡಿಷಿಯಲ್ ಎಕ್ಸ್ಪೀರಿಯನ್ಸ್ ಅನ್ನ ಕೋರ್ಟ್ಗಳು ಪ್ರಕರಣಕ್ಕೆ ತರುವಂತದ್ದು ಈಸ್ ಎಕ್ಸ್ಪೆಕ್ಟೆಡ್. ಓಕೆ, ಥ್ಯಾಂಕ್ ಯು KV ಧನಂಜಯ್ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡೋದಕ್ಕೆ. ಇದೀಗ ಒಡನಾಡಿ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರಾಗಿರುವಂತಹ ಪರಶುರಾಮ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪರಶುರಾಮ್ ಅವರೇ, ಈಗ ಸೆಪ್ಟೆಂಬರ್ 5ನೇ ತಾರೀಕು ತನಕ ಒಟ್ಟು 3 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು, ಅದು ಕೊಟ್ಟಿದ್ದಾರೆ ಈಗ. ಬಟ್ ಈ ಸಂದರ್ಭದಲ್ಲಿ ಲಾಯರ್ಸ್ ಕೂಡ ಮಾತಾಡ್ತಿದ್ರು, ಸಾಕ್ಷ್ಯ ನಾಶ ಇರ್ಬೋದು, ಇಷ್ಟು ದಿನಗಳ ಕಾಲ ಆಗದೆ ಇದ್ದಿದ್ದು ಬಂಧನ, ಇವಾಗ ಕಸ್ಟಡಿ ಕೇಳಿದ್ದಾರೆ, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಈ ಟೈಮ್ನಲ್ಲಿ? ಅಂದ್ರೆ ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ವಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ಗೆ ಹೋಗೋದು, ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡ್ಬರೋ ಪ್ರಯತ್ನಗಳಾಗ್ತಾ ಇತ್ತು. ಇದು ಮೋಸ್ಟ್ಲಿ ಏನಂತ ಹೇಳಿದ್ರೆ ಅವರ ನಡೆ ಏನಿದೆ ಅದು ಬೇರೆ ರೀತಿಯದ್ದೇ ಇರಬಹುದು. ಆದ್ರೆ ಇಲ್ಲಿ ತನಿಖೆಗೋಸ್ಕರ ಕೇಳಿದಾಗ ಕೊಟ್ಟಾಗ ಅವರ ಆರೋಗ್ಯ ಸರಿ ಇದೆ ಅಂತಾನೆ ಅರ್ಥ. ಅದರಿಂದ ತನಿಖೆಯನ್ನ ನಾವು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಬೇಕಾಗಿದೆ. ಒಂದು. ಎರಡನೇದು, ನಮ್ಗೆ ಆ ನಡೆಯಲ್ಲಿ ನಮ್ಗೆ ಅನುಮಾನಗಳಿವೆ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀಸನ್ ಇಟ್ಕೊಂಡು ಹೈಕೋರ್ಟಿಗೆ ಹೋಗುವ ಸಾಧ್ಯತೆಗಳು ದಟ್ಟವಾಗಿ ಬೇರೆ ಬೇರೆ ಗುಂಪುಗಳು ಚರ್ಚೆ ನಡೆಸ್ತಾ ಇದ್ದಾವೆ. ಆ ವಿಚಾರ ಬೇರೆ. ಇಲ್ಲಿ ನಾವು IO ಮಾಡ್ತಿರುವ ಕೆಲಸದ ಮಧ್ಯೆ ತಲೆ ತೂರ್ಸ್ಲಿಕ್ಕೆ ಬರೋದಿಲ್ಲ ಆಗಿರೋದ್ರಿಂದ, ಕಾನೂನೇ ಬರೋದಿಲ್ಲ ಆದ್ರಿಂದ ನಾವು ಈ ವಿಚಾರದಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ಅರನಲ್ಲ ಅನ್ನುವಂತ ಭಾವನೆಯಲ್ಲಿ ತಮ್ಗೆ ಹೇಳ್ತೇನೆ. ಅಲ್ಲ, ಈಗ ಮಕ್ಕಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿಮ್ಮ ಹೋರಾಟ, ನೀವು ವಾಯ್ಸ್ ರೈಸ್ ಮಾಡಿದ್ದು
ಎಲ್ಲವೂ ಅಭಿನಂದನೆಗೆ ಅದು ಪಾತ್ರ correct. ಆಗುವಂತ ನಾನು ವಿಷಯ. ಈ ಮಕ್ಕಳ ಹೋರಾಟದಲ್ಲಿ ಮಕ್ಕಳಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ನನ್ನ ಹೋರಾಟ ಯಾವತ್ತೂ ವೀಕ್ ಆಗಲ್ಲ. ಒಂದು ನಾನು ಅದರಿಂದಾನೇ ಕೇಳ್ತಿದ್ದೀನಿ ನೋಡಿ, ಯಾಕೆ ಕಂಪ್ಲೇಂಟ್ ಆಗಿ ಅಂತ 7 ದಿನ ಈಗ ಇಲ್ಲದೆ ಇರೋದು ಇವಾಗ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅಂತಂದ್ರೆ ನಂಬಕ್ಕಾಗತ್ತಾ? ಏನಾಗುತ್ತೆ ಅಂತ ಹೇಳಿದ್ರೆ ಮೇಡಮ್, ಅದು ಮತ್ತೆ ನಾನು ಕಾನೂನ ತಿಳಿದವನಾಗಿಯೂ ಕೂಡ ನಾನು ಏನು ಯೋಚನೆ ಮಾಡ್ತೀನಿ ಅಂದ್ರೆ, ಏಕದಮ್ ಭೇದಿ ಬರುತ್ತೆ, ಏಕದಮ್ ಜ್ವರ ಬರುತ್ತೆ, ಏಕದಮ್ BP ವೇರಿಯೇಷನ್ ಆಗುತ್ತೆ, ಹಾರ್ಟಿಗೆ ಏನೋ ಎದೆ ನೋವು ಸಮಸ್ಯೆ ಬರುತ್ತೆ. ಆದ್ರೆ ಇದೆಲ್ಲ ಇಲ್ಲ ಅಂತ ಹೇಳಿ ಆ ಸರ್ಜನ್ಗಳು ಕೊಟ್ಟಂತ ಕಾರಣದಿಂದ ತಾನೇ ಪೊಲೀಸ್ ಕಸ್ಟಡಿ ಕೊಡ್ಲಿಕ್ಕೆ ಸಾಧ್ಯ. ಎಕ್ಸಾಕ್ಟ್ಲಿ, ಇದೊಂದು ಪಾಠ ಅಂತ ಹೇಳ್ಬೋದಾ? ಯಾಕಂದ್ರೆ ಎಚ್ಚರಿಕೆ ಗಂಟೆ ತರ ತುಂಬಾ ಜನ ಪೊಲಿಟಿಷಿಯನ್ಸ್ ನಾವು ನೋಡಿದೀವಿ, ಇಂಥ ಪ್ರಕರಣಗಳಲ್ಲಿ ಸ್ವಾಮೀಜಿಗಳನ್ನು ಈ ಹಿಂದೆ ನಾವು ನೋಡಿದ್ವಿ. ಈ ತರ ಕಸ್ಟಡಿಗೆ ತಗೊಂಡ ತಕ್ಷಣ ಅಥವಾ ಕೇಸ್ ಆದ ತಕ್ಷಣ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗೋದು, ಇಂಥ ನಾಟಕಗಳೆಲ್ಲ ನಡೆಯಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಕೋರ್ಟ್ ಕೊಟ್ಟಿದೆ ಅನ್ಸುತ್ತೆ. ಹೌದೌದು. ಈಗ ಏನಂದ್ರೆ ನಾವು ಕೋರ್ಟಿಗೆ ಸಂದೇಶ ಹೋಗಿರೋದ್ರಿಂದಲೇ ಅವರು IO ಕೊಟ್ಟಿದ್ದಾರೆ, ವರ್ಗಾಯಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಪ್ರಮುಖ ಪತ್ರಿಕೆಯೊಂದರಲ್ಲಿ ಕೂಡ ಹಾಸ್ಪಿಟಲ್ ಕೂಡ ರಿನೋವೇಷನ್ ಆಗ್ತಿತ್ತು ಸ್ವಾಮೀಜಿಗೆ ಅಂತ ಹೇಳಿ ಇವತ್ತು ಬೆಳಿಗ್ಗೆನೆ ಬರೆದು ಬಿಟ್ಟಿದ್ದಾರೆ ಅದನ್ನ. ಇದೆಲ್ಲ ಏನ್ ಶೋ ಮಾಡುತ್ತೆ ಅಂತ ಹೇಳಿದ್ರೆ, ಇವರೆಲ್ಲರೂ ದುರ್ಬಲರ ಪರವಾಗಿಲ್ಲ, ಅದ್ರಲ್ಲೂ ಮಕ್ಕಳ ಪರವಾಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬೆಳಗಿನ ಪತ್ರಿಕೆಯಲ್ಲಿ ರಿನೋವೇಷನ್ ಆಗ್ತಿದೆ, ಕ್ಲೀನ್ ಆಗ್ತಿದೆ, ಸ್ವಚ್ಛವಾಗಿರ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರ ಆಟ ಗೊತ್ತಾಗಲ್ವೇನು? ಹಾಗಾಗಿ ಇವರ ಆಟಗಳು ಗೊತ್ತಿವೆ. ಕರೆಕ್ಟ್ ಕರೆಕ್ಟ್. ಅಲ್ಲ, ಇದು ಇಲ್ಲಿ ನಿಲ್ಲುತ್ತೆ ಅಂತಾನು ಹೇಳಕ್ಕಾಗಲ್ಲ. ಈ ಆರೋಗ್ಯದ ನೆಪ ಒಡ್ಡಿ ತನಿಖೆ ದಿಕ್ಕನ್ನ, ಕೇಸ್ನ ದಿಕ್ಕನ್ನ ತಪ್ಪಿಸೋ ಕೆಲಸಗಳು, ಪ್ರಯತ್ನಗಳು ಆದ್ರೂ ಆಗಬಹುದು, ಆಶ್ಚರ್ಯ ಇಲ್ಲ. ನೋಡಿ, ಯಾರೇ ತನಿಖೆ ದಿಕ್ಕದಲ್ಲಿನ ಪ್ರಯತ್ನ ಪಟ್ಟಿದ್ರು ಕೂಡ ನಿಮ್ಗೆ ಸ್ಪಷ್ಟಪಡಿಸ್ತೇನೆ, ಈ ಎನ್ಕ್ವೈರಿ ಇಲ್ಲಿಗೆ ಮುಗಿಯೋದಿಲ್ಲ. ಮಕ್ಕಳಿಗೆ ಸಣ್ಣ ಅನ್ಯಾಯ ಆದ್ರೂ ನಾವು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ಬಾಗಿಲು ತಟ್ಟಲಿಕ್ಕೂ ಸಿದ್ಧರಿದ್ದೇವೆ ಅನ್ನೋದು ಆಲ್ರೆಡಿ ಸಂದೇಶ ರವಾನಿಸಾಗೋಗಿದೆ ನಮ್ಮ ವಕೀಲ ಮಿತ್ರರಿಂದ. ಅದರಿಂದ ಇಲ್ಲಿ ಸಣ್ಣ ತಪ್ಪಲ್ಲೂ ಕೂಡ ಯಾವುದೇ ಅಧಿಕಾರಿಗಳು ಸಿಕ್ಕು ಬೀಳಲಿಕ್ಕೆ ಪ್ರಯತ್ನ ಪಡೋದಿಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅವರೆಲ್ಲರೂ ಕೂಡ ವೈಕಬರಿ ಲಯಬಿಲಿಟಿ ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ಅಲ್ಲಿ ಸಿಗಾಕೊಳ್ತಾರೆ, ಸಾಕ್ಷಿ ನಾಶದಲ್ಲಿ ಸಿಗಾಕೊಳ್ತಾರೆ. ಇದು ಅಷ್ಟು ಈಸಿ ಇಲ್ಲ ಮೇಡಮ್, ಇದು ಇಷ್ಟು ಈಸಿ ಇಲ್ಲ. ಅವ್ರು ಹೇಳ್ಕೊಳ್ಳುವಾಗಿಲ್ಲ. ಯಾರೇ ಸಂಚು ರೂಪಿಸಿದ್ರು ಅದು ಅವೆಲ್ಲ ನಡೆಯಲ್ಲ. ಇಲ್ಲಿ ಸಂಚು ರೂಪಿಸಿದವನು ಸಿಗಾಕೊಳ್ತಾನೆ, ಮತ್ತೊಬ್ಬನು ಸಿಗಾಕೊಳ್ತಾನೆ. ಅದರಿಂದ ನಾವು ಆ ನಿಟ್ಟಿನ ಯೋಚನೆಗಳನ್ನ ಮಾಡಲಿಕ್ಕೆ ಹೋಗ್ಲೇಬಾರ್ದು. ಯಾಕೆಂದ್ರೆ ಅದೊಂದು ನಡೆಯುತ್ತೆ, ಆ ಭರವಸೆ ನೀವಿಟ್ಟಿದ್ದೀರಾ. ಸರಿ, ನನ್ಗೊಂದು ಕುತೂಹಲ ಇತ್ತು ನಿನ್ನೆ ರಾತ್ರಿಯಿಂದಲೂ ಪರಶುವರೇ, ವಿದ್ಯಾರ್ಥಿನಿಯರ ಜೊತೆ ನಿರಂತರ ಸಂಪರ್ಕದಲ್ಲಿ ನೀವಿದ್ರಿ. ಈ ಬೆಳವಣಿಗೆ ಆದ್ಮೇಲೆ, ಅಂದ್ರೆ ಈಗ ಸ್ವಾಮೀಜಿನ ಕಸ್ಟಡಿಗೆ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಆ ವಿದ್ಯಾರ್ಥಿನಿಯರು ಏನಾದ್ರು ಹೇಳ್ಕೊಂಡ್ರ, ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಏನಾದ್ರು ಆಯ್ತಾ? ಈಗ ಆಲ್ರೆಡಿ ವಿದ್ಯಾರ್ಥಿಗಳು ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ಒಡನಾಡಿಗೆ ಹೋಗ್ತೇನೆ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ಏನೆಲ್ಲ ಅಲ್ಲಿಯ ಏನೆಲ್ಲ ಮೆಡಿಕಲ್ ಚೆಕಪ್ ಏನೇನೋ ಇದೆ, ಇನ್ನು ಪ್ರೋಸೆಸ್, ಅವರು ಸಾಕ್ಷ್ಯಗಳನ್ನ ತೋರಿಸ್ಬೇಕು, ಮತ್ತೊಂದು ತೋರಿಸ್ಬೇಕು, ಆ ಎಲ್ಲವೂ ನಡೆಯೋದ್ರಿಂದ ಅವ್ರು ಅಲ್ಲೇ ಮಹಿಳಾ ಮತ್ತು ಮಕ್ಕಳ ಕಸ್ಟಡಿಯಲ್ಲಿ ಇರ್ತಾರೆ. ಅವರು ಕೂಡ ಇನ್ಫ್ಲೂಯೆನ್ಸ್ ಅಥವಾ ಇನ್ನೇನಾದ್ರೂ ಮಕ್ಕಳಿಗೆ ಬಲವಂತವಾಗಿ ಏರಿದ್ರೆ ಅವರು ತೊಂದರೆ ಸಿಗಾಕೊಳ್ತಾರೆ ಅನ್ನೋದು ಸ್ಪಷ್ಟ. ಅಲ್ಲ, ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ, ನೀವು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ರ ಅಂದ್ರೆ, ಈ 7 ದಿನಗಳ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲಿ ಏನಾಗಿತ್ತು, ಸೊ ನೀವು ಕಳ್ಸಿದ್ರಲ್ಲ, ಅವ್ರನ್ನ ಮಕ್ಳ ಜೊತೆ ಇರಕ್ ಬಿಡ್ತಿರ್ಲಿಲ್ಲ ಅಂತ ನೀವು ಆರೋಪಗಳನ್ನ ಮಾಡ್ತಿದ್ರಿ, ಅದೆಲ್ಲ ಸರಿಯಾಗಿದೆಯಾ ಇವಾಗ? ಅಂದ್ರೆ ಮೈಸೂರಿಂದ ಬಂದಿದ್ರಲ್ಲ ಚಿತ್ರದುರ್ಗಕ್ಕೆ ಮಕ್ಳ ಜೊತೆ, ಅಲ್ಲೇ ಇದ್ದಾರೆ. ಕೋರ್ಟ್ ಹಿಯರಿಂಗ್ ನಡೀತಾ ಇರೋದ್ರಿಂದ ಅವ್ರು ಮಧ್ಯಪ್ರವೇಶ ಮಾಡದ ಹಾಗೆ ಹೇಳಿರೋದ್ರಿಂದ ನಾವು ಮಧ್ಯಪ್ರವೇಶ ಮಾಡ್ತಿಲ್ಲ, ಈಗಲೂ ಅಲ್ಲೇ ಇದ್ದಾರೆ. ಮತ್ತೆ ಅಲ್ಲಿಯ CWC ಗಮನ ಹರಿಸ್ತಾ ಇದೆ, ಅಲ್ಲಿಯ ಸರ್ಕಾರವೇ ಸುಪರ್ದಿಗೆ ತಗೊಂಡಿದೆ. ಹಾಗಾಗಿ ನಾವು ಎಲ್ಲ ಮನಸ್ಥಿತಿ ಹೇಗಿದೆ ಅಂತ ಏನಾದ್ರು ನೀವು ವಿಚಾರಿಸಿದ್ರಾ? ಯಾಕಂದ್ರೆ ಸ್ಟ್ರಾಂಗ್ ಆಗಿದೆ ಮೇಡಮ್, ಸ್ಟ್ರಾಂಗ್ ಆಗಿದೆ. ಗುಡ್. ಈಗ ನ್ಯಾಯ ಸಿಗೋಂತ ಭರವಸೆ, ಈ ಹೆಜ್ಜೆಗಳನ್ನ ನೋಡ್ತಾ ಇದ್ರೆ, ಒಂದೊಂದೇ ಪ್ರೊಸೀಜರ್ ನೋಡ್ತಿದ್ರೆ ಆ ಭರವಸೆ ಮತ್ತೆ ಮೂಡ್ತಿದೆಯಲ್ಲ. 7 ದಿನದಿಂದ ಒಂಥರ ಕಮರಿ ಹೋಗ್ಬಿಟ್ಟಿತ್ತು. ಅದು ನಿಮ್ಮಂತವರ ಸಹಕಾರ ಮತ್ತು ಎಷ್ಟೋ ತಾಯಂದಿರ ನೋವು ಉತ್ತರವಾಗಿ ಪರಿಣಮಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಮೇಡಮ್. ಅಲ್ಲ, ನಾವು ಹೇಳ್ತಾ ಇಲ್ಲ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರು ಆಗ್ಬೇಕು ಅಂತ ನಾವು ಬಯಸಲ್ಲ. ತಪ್ಪಾಡಿದ್ರೆ ಶಿಕ್ಷೆ ಆಗ್ಲಿ, ಕಾನೂನು ಪ್ರಕಾರ ತನಿಖೆ ಆಗ್ಲಿ. ತನಿಖೆ ಆಗ್ಲೇಬೇಕಲ್ವಾ?
ಕರೆಕ್ಟ್. ಮತ್ತೆ ಮೊದಲೇ ತನಿಖೆ ಆಗಿದ್ರೆ ಇಷ್ಟೆಲ್ಲ ನಾವು ಮಾತಾಡೋದು ತಪ್ಪಿತ್ತು. ಯಾಕೆಂತಂದ್ರೆ ಗುರುಗಳು ನಾನು ಮೊದ್ಲಿಂದನೇ ಡೇ ಒಂದಿಂದ ಹೇಳಿದೆ, ಇವರು ನ್ಯಾಯಾಂಗ ತನಿಖೆ ನಡೀಲಿ ನನ್ ಮೇಲೆ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ, ನ್ಯಾಯಾಂಗ ಸುಪತ್ತಿಲ್ ನನ್ ಮೇಲೆ ತನಿಖೆ ನಡೀಲಿ ಅಂತ ಒಂದು ಎರಡನೇ ಮಾತು ಹೇಳ್ಬಿಟ್ಟಿದ್ರೆ ಅದು ಕಥೆನೇ ಬೇರೆ ಆಗ್ತಿತ್ತಲ್ಲ ಮೇಡಮ್. ಎಕ್ಸಾಕ್ಟ್ಲಿ, ನಾವ್ ಅದನ್ನೇ ಹೇಳ್ತಾ ಇದ್ದೀವಿ. ಕಳಂಕ ನನ್ನ ಮೇಲೆ ಬಂದಿದೆ, ನಾನು ಕಳಂಕ ರಹಿತನಾಗಿ ಬರ್ತೀನಿ, ಆರೋಪ ಮುಕ್ತನಾಗಿ ಬರ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗಿದೆ, ನಾನೇ ಹೋಗಿ ಸರೆಂಡರ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಇನ್ನೂ ದೊಡ್ಡ ಒಂದು ಮಾತು ಬರ್ಲಿಲ್ವಲ್ಲ. ಜನಪ್ರಭುತ್ವವನ್ನ ಕಟ್ಕೊಂಡು ಏನು ಸಮರ ಇದು ಏನೋ ರಾಜಿ ಇವೆಲ್ಲ ಬೇಕಾ ಮಾತುಗಳು? ಇದೇನು ಬೈಲಾಟುವ ಅಲ್ಲ, ಇದೇನು ತಮಾಷೆ ಆಟ ಅಲ್ಲ. ಆದ್ರೆ ಮಕ್ಕಳ ವಿಷಯದಲ್ಲಿ ನಾವು ಗಂಭೀರ ಹೆಜ್ಜೆಗಳನ್ನ ಇಡಬೇಕಾಗಿದೆ. ಸಂಧಾನ ಅನ್ನುವಂತ ಮಾತು ಕೂಡ ಮಠದ ಸ್ವಾಮೀಜಿ ಕಡೆಯಿಂದ ಬರಬಾರ್ದಾಗಿತ್ತು, ಬಂದಿದೆ. ಅದನ್ನ ನಾನು ಯಾವುದೇ ಕಾರಣಕ್ಕೂ ಬೇರೆ ರೀತಿ ಯೋಚನೆ ಮಾಡಕ್ ಹೋಗಲ್ಲ. ನನ್ನ ಕಾನ್ಸಂಟ್ರೇಟೆಡ್ ಓನ್ಲಿ ಫಾರ್ ದ ಚಿಲ್ಡ್ರನ್ಸ್ ಅಷ್ಟೇ ಮೇಡಮ್. ಮಕ್ಕಳ ಬಗ್ಗೆ ಮಾತ್ರ ನನ್ನ ಕಾನ್ಸಂಟ್ರೇಷನ್. ಆ ನಿಟ್ಟಿನಲ್ಲಿ ಯಾವುದೇ ಒತ್ತಡ ಬಂದು ತಡೆಯುವ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾರೆ. ಅದನ್ನ ಮಕ್ಕಳು ಕೊಡ್ಲಿ ಅಂತ ಅನ್ನುವಂಥದ್ದು ನಿಮ್ಮೆಲ್ಲರ ಆರೈಕೆ ಮತ್ತು ನಮ್ಮ ಆರೈಕೆ ಆಗ್ಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಆಶಯ ಮೇಡಮ್. ಫೈನ್ ಫೈನ್, ಥ್ಯಾಂಕ್ ಯು ಪರಶ್ ಅವರೇ. ಮತ್ತಷ್ಟು ಹೋರಾಟ ಮಾಡ್ತೀನಿ ಮಕ್ಕಳ ಪರವಾಗಿ ಅಂತ ಹೇಳ್ತಿದ್ದೀರಾ, ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ನಿಮ್ಮ ಒಪಿನಿಯನ್ ಶೇರ್ ಮಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಹೋಗೋಣ ಬ್ರೇಕ್ ಆದ್ವಲ್ಲ.